ಹಾಯ್ ಆಲ್, ನಾನು ಫ್ರೂಟ್ ಕಸ್ಟರ್ಡ್ನ ಮಾಡ್ಕೊಂಡಿದ್ದೀನಿ. ಪೂಜೆದೆಲ್ಲ ಫ್ರೂಟ್ಸ್ ಹಾಗೆ ಉಳ್ಕೊಂಡಿತ್ತು ಅಂತ ಹೇಳಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 300 ಗ್ರಾಮಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಜಾಸ್ತಿ ಉರಿನಲ್ಲೇ 1 ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ಅದಾದಮೇಲೆ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ತಿರುಗಿಸ್ಕೊಳ್ತಾನೆ ಇರಿ, ಇಲ್ಲ ಅಂದರೆ ಕೆನೆ ಫಾರ್ಮ್ ಆಗಿಬಿಟ್ರೆ ಅದು ತಿನ್ನಬೇಕಾದ್ರೆಲ್ಲ ಒಡ್ಕೊಡ್ಕ್ ಥರ ಸಿಗ್ತಾನೆ ಇರುತ್ತೆ. ಇದಕ್ಕೆ ನಾನಿಲ್ಲಿ ಟೇಸ್ಟಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೆಂಪು ಕಲ್ ಸಕ್ಕರೆ ಬೇಕಂದ್ರೂ ಹಾಕ್ಕೊಳ್ಬೋದು. ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ನಾನು ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. 4 ಸ್ಪೂನ್ ಕಸ್ಟರ್ಡ್ ಪೌಡರ್ಗೆ 1 ಗ್ಲಾಸಷ್ಟು ಹಾಲನ್ನು ಹಾಕಿ ಲಮ್ಸ್ ಇಲ್ದಲೇ ಇರೋ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಿದ್ದಾದಮೇಲೆ 1 2 to 3 ಮಿನಿಟ್ಸ್ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸಣ್ಣ ಉರಿನಲ್ಲೇ ತಿರುಗಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಕೆನೆ ಫಾರ್ಮ್ ಆಗಿಬಿಡುತ್ತೆ. ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಇಲ್ಲಾಂದರೆ ಫ್ರೂಟ್ಸ್ ಹಾಕಿದಾಗ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ. ಫ್ರೂಟ್ಸ್ ಎಲ್ಲ ತಣ್ಣಗಾಗಕ್ಕೆ ಬಿಟ್ಟು ಹಾಕಿದ್ರೆ ಕ್ರಂಚಿಯಾಗಿ ಚೆನ್ನಾಗಿ ಸಿಗತ್ತೆ. ಸೊ ಹಂಗಾಗಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ನಾನು ಬಿಡ್ತಾಯಿದ್ದೀನಿ. ನೋಡಿ, ಇದು ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ನೀವು ಇನ್ನೂ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ನಾನು 3 ಥರದ್ದು ಫ್ರೂಟ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಒಂದು ಕಂಟೈನರ್ ಒಳಗಡೆ ಇವಾಗ ಕಸ್ಟರ್ಡ್ ಮಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಏನು ಫ್ರೂಟ್ಸ್ನ ತೊಗೊಂಡಿದ್ದೆ ಅದನ್ನು ಒಂದೊಂದಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಫ್ರೂಟ್ಸ್ನ ಬೇಕಂದ್ರೂ ಹಾಕ್ಕೋಬೋದು. ಬಟ್ ನನಗಿಲ್ಲಿ ಹಬ್ಬದಂತ ಇಷ್ಟೇ ಉಳ್ಕೊಂಡಿದ್ದರಿಂದ ಇದನ್ನೇ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ವೆದರ್ ಚಿಲ್ಡಾಗಿದೆ, ಸೊ ಮಳೆ ಜೊತೆ ಚಿಲ್ಡಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಫ್ರೂಟ್ಸ್ ಕಸ್ಟರ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಮಿನಿಮಮ್ ಅಂದರೆ 1 ಅವರ್ ಮೇಲೆ ಬೇಕು ಇದು ತಣ್ಣಗಾಗೋದಕ್ಕೆ. ಅಥವಾ ಕನ್ವರ್ಟಬಲ್ ಫ್ರಿಜ್ ಇದ್ದರೆ ಬೇಗನೆ ಒಂದು 10 ನಿಮಿಷದಲ್ಲೆಲ್ಲ ತಣ್ಣಗಾಗ್ಬಿಡುತ್ತೆ. ನಾನು ಇವಾಗ ಇದನ್ನು ತಣ್ಣಗಾಗಕ್ಕೆ ಇಡ್ತಾ ಇದ್ದೀನಿ. ನಮ್ಮದು ಕನ್ವರ್ಟಬಲ್ ಫ್ರೀಝರ್ ಆಗಿರೋದ್ರಿಂದ ನಾನು 15 ಮಿನಿಟ್ಸ್ ಇಟ್ಟಿದ್ದೆ. ಆಲ್ಮೋಸ್ಟ್ ತಣ್ಣಗಾಗಿದೆ. ಇಷ್ಟು ತಣ್ಣಗಾದರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿ ಫ್ರೂಟ್ಸ್ ಎಲ್ಲ. ಸೊ ಹಾಲು ತಣ್ಣಗಾದಮೇಲೆ ನೀವು ಫ್ರೂಟ್ಸ್ನ ಸೇರಿಸ್ಕೊಳ್ಳಿ. ಥ್ಯಾಂಕ್ಸ್ ಫಾರ್